ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಾಮೂನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಒಂದು ಲೋಟ ಸಕ್ಕರೆಗೆ 2 ಲೋಟ ನೀರನ್ನ ಸೇರಿಸ್ತೀನಿ. ನಾನು ಮೊದಲಿಗೆ ಪಾಕ ಬರಲಿಕ್ಕೆ ಬಿಟ್ಬಿಡ್ತೀನಿ. ಇವಾಗ 2 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ 2 ಏಲಕ್ಕಿನೂ ಚಚ್ಚಿ ಹಾಕ್ತೀನಿ ನಾನು. ಇವಾಗ ಅದು ಪಾಕನೆಲ್ಲ ಬರಲಿಕ್ಕೆ ಈ ಥರ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು, ಅದು ತುಂಬ ಏನು ಪಾಕ ಬರೋದೇನು ಬೇಕಾಗಿಲ್ಲ, 2 ಎಳೆ ಪಾಕ ಥರ ಬಂದರೆ ಸಾಕಾಗುತ್ತೆ. ನಾನಿವಾಗ ಜಾಮೂನ್ ಪ್ಯಾಕೆಟ್ನ ಓಪನ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಜಾಮೂನ್ ಉಂಡೆ ಕಲಸೋ ಅಷ್ಟರಲ್ಲಿ ಪಾಕನೂ ಬಂದಿರುತ್ತೆ ಅಲ್ವಾ, ಸೊ ಅದಕ್ಕೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ಹಾಲನ್ನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಮಾಡಿಟ್ಕೋಬೇಕಲ್ವ, ಅದಕ್ಕೆ ಅಷ್ಟರಲ್ಲಿ ಪಾಕ ಬರುತ್ತೆ. ಇವಾಗ ಇದು ಕಲಸಿಟ್ಟಿದ್ದೀನಿ, ಪಾಕನೂ ಬಂದಿದೆ. ಇವಾಗ ಇದನ್ನು ಆಫ್ ಮಾಡಿ ಒಂದು ಕಡೆ ಎತ್ತಿಟ್ಬಿಡ್ತೀನಿ. ಇವಾಗ ಉಂಡೆ ಮಾಡ್ಕೊಳ್ಳೋಣ ಅಂತ ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ತಟ್ಟೆಗೆ ತುಪ್ಪ ಎಲ್ಲ ಹಾಕಿ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡೆ. ಇವಾಗ ಎಣ್ಣೆನೂ ಕಾದಿದೆ. ಪಾಕನೂ ತುಂಬ ಏನು ಬಿಸಿ ಬೇಡ, ಆರಿಸಿಟ್ಟಿದ್ದೀನಿ ನಾನು. ಇವಾಗ ಒಂದೊಂದೇ ಜಾಮೂನ್ ಉಂಡೆನ ಹಾಕ್ತಾ ಬರೋಣ. ನೋಡಿ, ಇವಾಗ ತುಂಬ ಕಪ್ಪಾಗಿ ಬೇಯಿಸಿದ್ರು ಚೆನ್ನಾಗಿರಲ್ಲ. ಈ ಥರ ಈ ಕಲರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸಣ್ಣ ಉಂಡೆನೇ ನಾನು ಮಾಡಿದ್ದೆ. ಇವಾಗ ನೋಡಿ, ಆರಿಸೇ ಹಾಕ್ತಾಯಿದ್ದೀನಿ ನಾನು ಜಾಮೂನ್ ಉಂಡೆನ. ಡೈರೆಕ್ಟಾಗಿ ಎಣ್ಣೆಯಿಂದ ಎತ್ತಾಕ್ತಿಲ್ಲ. ನೋಡಿ, ಇವಾಗ ಹಾಕಿದ್ದೆ, ಉಬ್ಕೊಂಡು ಚೆನ್ನಾಗಿ ಈ ಥರ ಬಂದಿದೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.